ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತೆಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಕೀರ್ತನೆಗಳ ಭಾಗ 68ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ. ಪ್ರತಿದಿನ ನಮ್ಮ ಭಾರವನ್ನು ಹೊರುವ ನಮ್ಮನ್ನು ರಕ್ಷಿಸುವ ದೇವರು ಸ್ತುತಿ ಹೊಂದಲಿ, ದೇವರಿಗೆ ಸ್ತೋತ್ರ. Psalm 68 word 19. Praise the Lord who carry our burden day after day. He is the God who saves us. ದೇವರಿಗೆ ಸ್ತೋತ್ರ. ನಾವು ವಾಕ್ಯವಾಗ ನೋಡ್ತಾ ಇದ್ದೀವಿ ಪ್ರೀತಿ ದೇವ್ರ ಮಕ್ಕಳೇ. ಪ್ರತಿದಿನವೂ ನಮ್ಮ ಭಾರವನ್ನು ಹೊರುವ ನಮ್ಮನ್ನು ರಕ್ಷಿಸುವ ದೇವರು ಸ್ತುತಿ ಹೊಂದಲಿ. ಅವರು ವಾಗ್ದಾನ ಮಾಡಿದ್ದಾರೆ, ಪ್ರತಿದಿನ ನಾನು ನಿಮ್ಮ ಭಾರವನ್ನು ಹೊರ್ತೇನೆ, ನಿಮ್ಮನ್ನು ಹೊತ್ತು ಸಹಿಸ್ತೇನೆ ಅಂತ. ದೇವರಿಗೆ ಸ್ತೋತ್ರ. ಆ ವಿಷಯದಲ್ಲಿ ಅವರು ನಂಬಿಗಸ್ತರಾಗಿದ್ದಾರೆ ಅಂದರೆ ಖಂಡಿತವಾಗಲೂ ಅವರು ನಂಬಿಗಸ್ತರಾಗಿದ್ದಾರೆ. ಇವತ್ತಿನವರೆಗೂ ನಾವು ಸುರಕ್ಷಿತವಾಗಿದ್ದೀವಿ. ನಾವೊಂದು ವಾಕ್ಯ ಭಾಗ ನೋಡೋಣ. ಯೆಶಾಯ ಪ್ರವಾದಿ 46ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ. ಪ್ರಾಫಿಟ್ ಐಶಾಯ ಚಾಪ್ಟರ್ 46 ವರ್ಡ್ 4. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದೆನೋ, ನಾನೇ ಹೊರುವನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ದೇವರಿಗೆ ಸ್ತೋತ್ರ. ಅವರು ಖಚಿತವಾಗಿ ವಾಗ್ದಾನ ಮಾಡಿದ್ದಾರೆ. ವಾಗ್ದಾನದ ಪ್ರಕಾರವಾಗಿ ನಮ್ಮನ್ನು ನಂಬಿಗಸ್ತರಾಗಿ ನಡೆಸ್ತಿದ್ದಾರೆ. ದೇವರಿಗೆ ಸ್ತೋತ್ರ. ಹಾಗಂದ ಕ್ಷಣಕ್ಕೆ ನಾವು ಇವತ್ತಿನವರೆಗೂ ಸುರಕ್ಷಿತವಾಗಿದ್ದೀವ? ಎಸ್. ನಾವು ದೇವರನ್ನ ಸ್ತುತಿಸೋದ ವಿಷಯದಲ್ಲಿ ಋಣವುಳ್ಳವರಾಗಿದ್ದ ಬಂದರೆ ಖಂಡಿತವಾಗ್ಲೂ ನಾವು ದೇವರನ್ನ ಸ್ತುತಿಸೋ ವಿಷಯದಲ್ಲಿ ಋಣವುಳ್ಳವರಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಅಂದ್ಕೋತೀರಾ, ಏನೂ ನಮ್ಮ ಜೀವಿತದಲ್ಲಿ ಕಷ್ಟಗಳೇ ಬರಲಿಲ್ವಾ, ಪರೀಕ್ಷೆಗಳೇ ಬರಲಿಲ್ವಾ, ಶೋಧನೆ ಬರಲಿಲ್ವಾ, ಅವಮಾನ ನಿಂದೆಗಳು ಬರಲಿಲ್ವಾ, ದೇವರು ನಮ್ಮನ್ನು ಹಾಗೆ ನಡೆಸ್ಬಿಟ್ಟಿದ್ದೀರಾ ಅಂತ ಅಂದ್ಕೋತೀರಾ? ಹೌದು, ಬಂದಿದೆ. ಒಂದೇ ಒಂದು ಉದಾಹರಣೆ ನೋಡೋಣ. ದಾವಿದನು ಬಹಳ ನಂಬಿಗಸ್ತನಾಗಿ ಜೀವಿಸಿ ವಾಗ್ದಾನಗಳನ್ನು, ಆಶೀರ್ವಾದಗಳನ್ನ ನಮಗೆಲ್ಲ ಕೂಡಿಟ್ಟು ಹೋಗಿರ್ತಕ್ಕಂಥವನು. ದೇವರಿಗೆ ಸ್ತೋತ್ರ. ಅವನ ಜೀವಿತದಲ್ಲಿ ಪರೀಕ್ಷೆ ಬಂತ, ಖಂಡಿತವಾಗ್ಲೂ ಬೇಕಾದಷ್ಟು ಪರೀಕ್ಷೆ ಬಂತು. ಆದರೆ ಅವನು ಸೋತನ. ಒಂದು ವಿಷಯದಲ್ಲಿ ಸೋತದ್ದು ಮಾತ್ರ ಅಲ್ಲ, ತಪ್ಪು ಮಾಡಿದ್ದು ಮಾತ್ರ ಅಲ್ಲ, ಆ ತಪ್ಪನ್ನು ಮುಚ್ಚಿಡೋಕ್ಕೆ ಅನೇಕ ಕಾರ್ಯಗಳನ್ನ ಮಾಡ್ದ. ದೇವರಿಗೆ ಸ್ತೋತ್ರ. ಸೊ ಆಗ ದೇವರು ಅದನ್ನು ಬಿಡಲಿಲ್ಲ, ಅವನ್ನ ಎಚ್ಚರಿಸಿ ಅವನ್ನ ಆ ತಪ್ಪಿಗಿಂತ ಅಧಿಕವಾಗಿ ದೇವರನ್ನು ಶಿಕ್ಷಿಸಿದ್ರು. ಅದಲ್ಲದೆ ಅವನಿಗೆ ಪರೀಕ್ಷೆಗಳು ಬರಲಿಲ್ಲ ಅಂದರೆ ಬೇಕಾದಷ್ಟು ಪರೀಕ್ಷೆಗಳು ಬಂತು. ಅವನು ಎಷ್ಟು ದೊಡ್ಡ ಆಶೀರ್ವಾದವನ್ನು ಕೂಡಿಟ್ಕೊಂಡಿದ್ದಾನೆ, ಹಾಗೆ ಪರೀಕ್ಷೆಗಳು ಬಂತು. ದೇವರು ಅವನ ಪರೀಕ್ಷೆಗಳಲ್ಲೆಲ್ಲ ಜೊತೆಯಲ್ಲಿದ್ದು ನಡೆಸಿದ್ರು. ಅಷ್ಟು ಮಾತ್ರ ಅಲ್ಲ, ಅವನೇ ಒಂದು ಕೀರ್ತನೆ ಭಾಗದಲ್ಲಿ ಹೇಳ್ತಾ ಇದ್ದಾನೆ, 58ರಲ್ಲಿ ಅವನು ಹೇಳ್ತಾ ಇದ್ದಾನೆ, ದೇವರೇ 55 ಅನಿಸುತ್ತೆ. ದೇವರೇ, ನನ್ನ ಕಣ್ಣೀರು ನಿನ್ನ ಬುದ್ದಲೆಯಲ್ಲಿ ತುಂಬಿಟ್ಟಿದೆಯಲ್ಲ, ನಿನ್ನ ಪುಸ್ತಕದ ಸುರುಳಿಯಲ್ಲಿ ಅದನ್ನು ಬರೆದಿದ್ದೀಯಲ್ಲ. 58 ನಿನ್ನ ಪುಸ್ತಕದ ಸುರುಳಿನಲ್ಲಿ ಅದನ್ನು ಬರೆದಿದ್ದೀಯಲ್ಲ ಅಂತ ಹೇಳ್ತಾನೆ. ಸೊ ಅಂದರೆ ಕಣ್ಣೀರು ಇಲ್ಲದಿರೋ ಜೀವನ ನಾನು ಜೀವಿಸಿದ್ದೀನಿ ಅಂತ ಹೇಳ್ತಾ ಇಲ್ಲ. ಅಷ್ಟು ಮಾತ್ರ ಅಲ್ಲ, ದೇವರು ನಮಗೆ ವಾಗ್ದಾನ ಕೊಟ್ಟ ಕ್ಷಣಕ್ಕೆ, ನಮ್ಮ ಸಂಗ್ರಹ ಇದ್ದ ಕ್ಷಣಕ್ಕೆ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿನಗಳಲ್ಲಿ ನಮ್ಮ ಸಂಗ್ರಹ ಇದ್ದೇನೆ ಅಂತ ವಾಗ್ದಾನ ಮಾಡಿದ ಕ್ಷಣಕ್ಕೆ ನಮಗೆ ಕಷ್ಟಗಳಿಲ್ಲ ಅಂತಲ್ಲ. ಕಷ್ಟಗಳು ಏನಕ್ಕೋಸ್ಕರ ಬರುತ್ತೆ ಅಂದರೆ ನಮ್ಮನ್ನು ಪರೀಕ್ಷಿಸೋದಕ್ಕೋಸ್ಕರವಾಗಿ. ನಾವು ನೀತಿವಂತರೇ ಆಗಿದ್ದೇವೆ, ನಾವು ದೃಢವಾಗಿ ದೇವರ ಮಾರ್ಗದಲ್ಲಿ ನಡೀತೀವಿ ಅದಕ್ಕೋಸ್ಕರ. ಆಮೇನ್. ಹೇಗೆ ಬೇಕಾದ್ರೆ ಜೀವಿಸೋದಕ್ಕೆ ಅಧಿಕಾರ ಉಂಟು, ನಿಜ. ಆದರೆ ಅದೆಲ್ಲ ಜೀವನ ಅಲ್ಲ. ದೇವರ ಮಾರ್ಗದಲ್ಲಿ ಜೀವಿಸೋದಕ್ಕೆ ಮಾರ್ಗ ಉಂಟು, ಅದನ್ನು ನಮಗೆ ಕೊಟ್ಟಿದ್ದಾರೆ, ಹಾಗೆ ಜೀವಿಸಬೇಕು ಅಂತ ಅವ್ರು ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಆ ಪರೀಕ್ಷೆ ಯಾತಕ್ಕೋಸ್ಕರ ಬಂತು ಅಂದರೆ ನಮ್ಮನ್ನು ನೀತೀಕರಿಸೋದಕ್ಕೋಸ್ಕರವಾಗಿ. ಅಷ್ಟು ಮಾತ್ರ ಅಲ್ಲ, ನಮ್ಮ ತಪ್ಪನ್ನು ಎಚ್ಚರಿಸಿ ನಾವು ಅದನ್ನು ಬಿಟ್ಟು ದೇವ್ರ ಮಾರ್ಗಕ್ಕೆ ಬರೋದಕ್ಕೋಸ್ಕರವಾಗಿ. ದೇವರಿಗೆ ಸ್ತೋತ್ರ. ಅದಲ್ಲದೆ ಒಂದು ನಾವು ನೀತಿವಂತರೇ ಆಗಿದ್ವಿ ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ, ಇನ್ನೊಂದು ನಾವು ತಪ್ಪು ಮಾಡೋದ ಸಮಯದಲ್ಲಿ ಆ ತಪ್ಪನ್ನು ಬಿಟ್ಟು ದೇವರ ಮಾರ್ಗಕ್ಕೆ ತಿರುಗೋಸ್ಕರವಾಗಿ. ಅದರಲ್ಲಿ ಯಾವುದೇ ಒಂದು ಇದಿಲ್ಲ, ದೇವರಲ್ಲಿ ಒಂದು ರಿಯಾಯಿತಿ ಇಲ್ಲ, ಪಕ್ಷಪಾತ ಇಲ್ಲ, ಎಲ್ಲರಿಗೂ ಸರಿಸಮಾನವಾಗಿ ದೇವರು ಮಾಡ್ತಾರೆ, ಪರೀಕ್ಷೆಯನ್ನು ಕೊಡ್ತಾರೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ನಾವು ಅಂದ್ಕೋಬೋದು ಜನರಿಂದ ಇಷ್ಟು ದೂಷಣೆ ಬರ್ತಾಯಿದೆ, ಕಷ್ಟಗಳು ಬರುತ್ತೆ ಅಂತ. ಮೇಲಿನಿಂದ ಅನುಮತಿಸಿದೆ ಹೊರತು ಯಾರೂ ಸಹ ನಮ್ಮನ್ನು ಮುಟ್ಟಲ್ಲ. ದೇವರಿಗೆ ಸ್ತೋತ್ರ. ಆ ಮೇಲಿನಿಂದ ಅನುಮತಿಸಿರ್ತಕ್ಕಂಥ ಪರೀಕ್ಷೆನೇ ನಮ್ಮೊಬ್ಬೊಬ್ಬರನ್ನ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ನಮಗೆ ಒಂದು ಮಾರ್ಗದರ್ಶನ ಇದೆ ಜೀವಿಸೋದಕ್ಕೆ, ಆ ಮಾರ್ಗದಲ್ಲಿ ಜೀವಿಸ್ರಿ ಅಂತ ಹೇಳ್ತಾರೆ. ಪರೀಕ್ಷೆಯಲ್ಲಿ ಅವರು ನಮ್ಮ ಸಂಗ್ರಹ ಇದ್ದು ನಡೆಸ್ತಾರೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಭಾರವನ್ನು ಹೊತ್ತು ನಡೆಸ್ತಾ ಇದ್ದಾರೆ. ಇದುವರೆಗೂ ನಾವು ಜೀವಂತವಾಗಿದ್ದೀವಾ? ಹೌದು, ಇದುವರೆಗೂ ನಾವು ಜೀವಂತವಾಗಿದ್ವಿ, ಸುರಕ್ಷಿತವಾಗಿ ಅಂತಂದರೆ ಖಂಡಿತವಾಗಲೂ ನಾವು ದೇವರನ್ನ ಸ್ತುತಿಸೋದಕ್ಕೆ, ಆತನಿಗೆ ಸ್ತೋತ್ರಗಳನ್ನ ಸಲ್ಲಿಸೋದಕ್ಕೆ ಋಣವುಳ್ಳವರಾಗಿದ್ದೀವಿ. ಆಮೇನ್. ಹಾಗಾಗಿ ನಂಬಿಗಸ್ತರಾಗಿ ನಾವು ದೇವರನ್ನ ಸ್ತುತಿಸೋಣ. ಆತನು ಪುನರುತ್ಥಾನದ ದಿನದಲ್ಲಿ ದೇವರನ್ನ ನಾವು ಮಹಿಮೆಪಡಿಸಿ ಆತನಿಗೆ ಸ್ತುತಿ ಸ್ತೋತ್ರ ಗಾನ ಮಹಿಮೆಗಳನ್ನ ಸಲ್ಲಿಸೋಣ. ಆಮೇನ್. ನಾವು ಆಶೀರ್ವಾದವನ್ನು ಹೊಂದ್ಕೊಳ್ಳೋಣ. ಆಮೇನ್.
ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯಸಪ್ಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ವಾಗ್ದಾನ ಮಾಡಿದ್ದೀರ, ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನರೆ ಬಂದಾಗಲೂ ಸಹ ನಾನು ನಿಮ್ಮನ್ನು ಒತ್ತು ಸಹಿಸಿ ನಿರ್ವಹಿಸ್ತೇನೆ, ನಾನೇ ಉಂಟು ಮಾಡಿದ್ದೇನೆ, ನಾನೇ ಒತ್ತು ಸಹಿಸಿ ನಿರ್ವಹಿಸ್ತೇನೆ ಅಂತ ವಾಗ್ದಾನ ಮಾಡಿದ ಪ್ರಕಾರವಾಗಿ ಇವತ್ತಿನವರೆಗೂ ಸಹ ನೀವು ನಮ್ಮ ಭಾರವನ್ನು ಒತ್ತು ನಿರ್ವಹಿಸಿದ್ದೀರಾ. ಹಾಗಾಗಿ ನಾವು ಸಹ ಋಣವುಳ್ಳವರಾಗಿದ್ದೇವೆ. ನಿಮಗೆ ಸ್ತುತಿ ಸ್ತೋತ್ರ ಘನ ಮಹಿಮೆಗಳನ್ನು ಸಲ್ಲಿಸೋದಕ್ಕೆ. ಆಮೇನ್. ನಿಮಗೆ ಮಹಿಮೆ ಆಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿರೋದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವಗಳ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.